Hello everyone, welcome to Desi Eat. Eat Desi, love Desi. ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಕ್ರಿಸ್ಪ್ ಬೇಬಿ ಆಲೂ. ಬೇಕಾದ ಇಂಗ್ರೀಡಿಯೆಂಟ್ಸ್: ಬೇಬಿ ಪೊಟ್ಯಾಟೊ, ಆಯಿಲ್, ಖಾರದ ಪುಡಿ, ಅರಿಶಿನ, ಉಪ್ಪು, ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಗೂ ಬೆಳ್ಳುಳ್ಳಿ. ಈಗ ನಮ್ಮ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಒಂದು 1/4 kg ಸ್ಮಾಲ್ ಬೇಬಿ ಪೊಟ್ಯಾಟೋಸ್ನ ತೊಗೊಂಡಿದ್ದೀನಿ. ಈ ನನ್ನ ವೀಡಿಯೋಸ್ನ ತುಂಬ ಜನ ನೋಡ್ತಾ ಇದ್ದೀರಾ, ನನಗೆ ತುಂಬ ಖುಷಿ ಆಯಿತು. ಆದರೆ ತುಂಬ ಜನ ನೋಡ್ತಾ ಇದ್ದೀರಾ ಅಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕಡಾಯಿಗೆ ಬೇಬಿ ಆಲೂಸ್ನ ಹಾಕಿ ಬೆನ್ಸ್ಕೊಳ್ಳೋಣ. ಇದಕ್ಕೆ ಒಂದು 1/2 ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಬೆನ್ಸ್ಕೊಳ್ಳೋಣ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ 1-2 ಸ್ಪೂನ್ ಅಷ್ಟು ಖಾರ ಪುಡಿ, ಧನಿಯಾ ಪುಡಿ 1/2 ಸ್ಪೂನ್ ಅಷ್ಟು, ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು, ಅರಿಶಿನ 1/4 ಸ್ಪೂನ್, ಆಮೇಲೆ 1/2 ಸ್ಪೂನ್ ಗರಂ ಮಸಾಲ, ಹಾಗೆ 1/2 ಸ್ಪೂನ್ ಜೀರಿಗೆ ಪುಡಿ. ಈಗ ಇದಕ್ಕೆ 2-3 ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೆಸಿಪಿಗೆ ನೀವು ಬೆಳ್ಳುಳ್ಳಿನ ಈ ರೀತಿ ತುರ್ಕೊಂಡು ಹಾಕ್ಬೋದು, ಇಲ್ಲಾಂದರೆ ಚಿಕ್ಕ ಚಿಕ್ಕದ ಪೀಸ್ ಕಟ್ ಮಾಡ್ಕೊಂಡು ಸಹ ಹಾಕ್ಬೋದು. ಈಗ ಆಲೂಗಡ್ಡೆ ಬೆಂದಿದೆನಾ ಅಂತ ನೋಡ್ಕೊಳ್ಳೋಣ. ಫೋರ್ಕಿಂದ ಪ್ರೆಸ್ ಮಾಡಿದ ತಕ್ಷಣ ಈ ರೀತಿ ಈಸಿಯಾಗಿ ಬರಬೇಕು. ಆಲೂಗಡ್ಡೆನ ಒಂದು 15 to 20 ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ಬೆಂದಿಸಿ. ಸ್ವಲ್ಪ ಬಿಸಿ ಆರಿದ ಮೇಲೆ ಈ ರೀತಿ ಒಂದು ಫ್ಲ್ಯಾಟ್ ಇರೋ ಸರ್ಫೇಸ್ ಇರೋ ಗ್ಲಾಸ್ ಆಗಲಿ ಕಪ್ ಆಗಲಿ ಏನಾದರೂ ತೊಗೊಂಡು ಈ ರೀತಿ ಮೆಲ್ಲಗೆ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ. ಆಗ ತುಂಬ ಪ್ರೆಷರ್ ಹಾಕಿ ಜೋರಾಗಿ ಪ್ರೆಸ್ ಮಾಡಬೇಡಿ, ಶೇಪ್ ಎಲ್ಲ ಹಾಳಾಗುತ್ತೆ. ಇದೇ ಥರ ಎಲ್ಲದನ್ನು ಮಾಡ್ಕೊಳ್ಳಿ. ಈ ರೀತಿ ಎಲ್ಲದನ್ನು ಪ್ರೆಸ್ ಮಾಡ್ಕೊಂಡಿದ ನಂತರ ಆಗಲೇ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರೋ ಮಸಾಲಾನ ಈ ಆಲೂಗಡ್ಡೆಗೆಲ್ಲ ನೀಟಾಗಿ ಅಪ್ಲೈ ಮಾಡಿ. ಈ ರೀತಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗಲಿ. ಇದೇ ಥರ ಎಲ್ಲ ಆಲೂಗಡ್ಡೆನ ಚೆನ್ನಾಗಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಈಗ ಇದಾಗಿದೆ. ನೆಕ್ಸ್ಟ್ ಪ್ಯಾನ್ ಇಟ್ಕೊಳ್ಳೋಣ ಫ್ರೈ ಮಾಡೋಕ್ಕೆ ಇದೆಲ್ಲವುದನ್ನು. ಪ್ಯಾನ್ಗೆ ನೀವು ಒಂದು 3-4 ಸ್ಪೂನಷ್ಟು ಎಣ್ಣೆನ ಹಾಕಿ ಈಗ ಎಲ್ಲ ಬೇಬಿ ಪೊಟ್ಯಾಟೋಸ್ನ ಒಂದೊಂದಾಗಿ ಪ್ಯಾನ್ಗೆ ಹಾಕಿ ಫ್ರೈ ಮಾಡಿ. ನೆಕ್ಸ್ಟ್ ಆಗಲೇ ತುರ್ಕೊಂಡಿಟ್ಕೊಂಡಿರೋ ಬೆಳ್ಳುಳ್ಳಿನ ಇದಕ್ಕೆ ಹಾಕಿ. ಇಷ್ಟು ಪೊಟ್ಯಾಟೋಸ್ಗೆ ನಾನು 2 ಬೆಳ್ಳುಳ್ಳಿನ ತುರ್ಕೊಂಡು ಹಾಕಿದ್ದೀನಿ. 5 ಮಿನಿಟ್ಸ್ ಆಗ್ತಿದ್ದ ಹಾಗೆ ಇದನ್ನು ಫ್ಲಿಪ್ ಮಾಡಿ ತಿರುಗಿಸಿ ಹಾಕಿ. ಈ ಬೇಬಿ ಪೊಟ್ಯಾಟೋಸ್ನ ನೀವು ಲೋ ಫ್ಲೇಮಲ್ಲೇ ಬೆನ್ಸಿ. ತಿರುಗಿಸಿ ಹಾಕಿದ ಮೇಲೆ ಮತ್ತೆ 2 ಸ್ಪೂನಷ್ಟು ಎಣ್ಣೆನ ಹಾಕಿ, ಯಾಕಂದರೆ ಅದು ಸ್ವಲ್ಪ ಡ್ರೈ ಆಗಿರುತ್ತೆ. ಇವತ್ತಿನ ನಮ್ಮ ಈ ರೆಸಿಪಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡೋಕ್ಕೆ ತುಂಬ ಕ್ಯೂಟಾಗಿ ಅಟ್ರಾಕ್ಟಿವ್ ಆಗಿರುತ್ತೆ.
ವಾವ್, ನೋಡೋಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಹಾಗೆ ಫ್ಲೇವರ್ ಸಹ ಘಮ ಘಮ ಅಂತ ಇದೆ. ನಿಮಗೆ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಸೊ ನೀವು ಒನ್ ಟೈಮ್ ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮಗಿದು ಇಷ್ಟ ಆಗುತ್ತೆ. ಈಗ ಇದಕ್ಕೆ ನಾವು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ನ ಕಟ್ ಮಾಡಿಕೊಂಡು ಹಾಕೋಣ. ನೀವು ಬೇಕಿದ್ರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಹ ಹಾಕೋಬಹುದು ಆಪ್ಷನಲ್ ಆಗಿ, ಬಟ್ ಸ್ಪ್ರಿಂಗ್ ಆನಿಯನ್ಸ್ ತುಂಬ ಟೇಸ್ಟ್ ಕೊಡುತ್ತೆ. ಈಗ ನಮ್ಮ ಕ್ರಿಸ್ಪ್ ಬೇಬಿ ಆಲೂ ರೆಡಿ ಇದೆ. ಓಕೆ ದೆನ್, ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ವಾವ್, ಟೇಸ್ಟ್ ಸಹ ಅಲ್ಟಿಮೇಟ್ ಆಗಿದೆ.